ಬ್ರೇಕ್ ಆದ್ಮೇಲೆ ಮತ್ತೆ ನೀವೆಲ್ರಿಗೂ ಸ್ವಾಗತ. ಸೊ ಬ್ರೇಕ್ ತಗೊಳ್ಳೋದಕ್ಕೂ ಮೊದಲು ಎಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಮಾತನಾಡ್ತಾ ಇದ್ರು ಶ್ರೀರಾಮ್ ಅವರು ಅಂತ ಹೇಳ್ಬಿಟ್ಟು ಎಲ್ಲರೂ ಕಿವಿ ನೆಟ್ಟಿಗೆ ಮಾಡ್ಕೊಂಡು ಕೇಳ್ತಾ ಇದ್ರಿ ಅಲ್ಲ. ಸೊ ಬನ್ನಿ ಅವ್ರನ್ನ ಮತ್ತಷ್ಟು ಮಾತನಾಡ್ಸೋಣಂತೆ. ಸೊ ಶ್ರೀರಾಮ್, ಈಗ ನಿಮ್ಮ ಫೀವರ್ 104 FM ಏನಿದೆ ಅದರಲ್ಲಿ ಮೋಸ್ಟ್ ಆಫ್ ದ ಟೈಮ್ ನೀವು ಕನ್ನಡ ಯೂಸ್ ಮಾಡೋದೇ ಇಲ್ಲ, ಯಾವಾಗ್ಲೂ ಒಂದು ಚೂರು ಬಳಸ್ತೀರಾ, ಇಂಗ್ಲಿಷ್ ಹಿಂದಿಯಲ್ಲಿ ಕನ್ವರ್ಸ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ಆದ್ರೂ ಕೂಡ ನಮ್ಮ ಕರ್ನಾಟಕದ ಜನತೆ ನಿಮ್ಮನ್ನ ವಾರ್ಮ್ ಆಗಿ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡ್ತಾರೆ, ಅಷ್ಟೊಂದು ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಆ ರೀತಿಯಾಗಿ. ಸೊ ಯಾವ ರೀತಿ ಫೀಲ್ ಕೊಡುತ್ತೆ ಅದು? ತುಂಬಾ ತುಂಬಾ ಮೆಚ್ಕೊಳ್ಳುವಂತ ಆ ಗುಣ ನಮ್ಮ ಕರ್ನಾಟಕದ ಜನತೆ ಇದೆ. ಅಬ್ಸಲ್ಯೂಟ್ಲಿ. ಅಂದ್ರೆ ಬೆಂಗಳೂರು ಅಂತ ಜಾಗ, ಇಲ್ಲಿ ದೇಶದ ಕೋಣೆ ಕೋಣೆಯಿಂದ ಜನರು ಬಂದು ಇಲ್ಲಿ ವಾಸವಾಗಿದ್ದಾರೆ. ಪ್ಲಸ್ ಇಟ್ಸ್ ದ ಮೋಸ್ಟ್ ಕಾಸ್ಮೋಪಾಲಿಟನ್ ಸಿಟಿ. ಇಟ್ಸ್ ಒನ್ ಆಫ್ ದ ಬೆಸ್ಟ್ ಸಿಟಿ ಟು ಲಿವ್ ಇನ್ ನಮ್ಮ ಭಾರತ ದೇಶದಲ್ಲಿ. ಆ್ಯಂಡ್ ಯು ನೆವರ್ ನೋ ಹೂಮ್ ಯು ಆರ್ ಕನ್ವರ್ಸಿಂಗ್ ವಿತ್. ಯಾರು ಕೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ನಮ್ಮ ಸ್ಟೇಷನ್ ಫಾರ್ಮ್ಯಾಟ್ ಪ್ಲೇಸ್ ಬಾಲಿವುಡ್ ಮ್ಯೂಸಿಕ್, ಅದರಿಂದಾಗಿ ಹಿಂದಿ ಬಳಸಬೇಕಾಗಿರುತ್ತೆ. ಆದರೆ ನಾನು ಬೆಂಗಳೂರು ಹುಡುಗ, ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ಸೊ ಹಾಗಾಗಿ ನಾನು ಕನ್ನಡ ಉಪಯೋಗಿಸದೇ ಇರೋಕ್ಕಾಗಲ್ಲ, ಬಾಯಲ್ಲಿ ಬಂದೇ ಬರುತ್ತೆ. ಆದರೆ ಸೊ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಕನ್ನಡ, ಹಿಂದಿ ಆ್ಯಂಡ್ ಇಂಗ್ಲಿಷ್. ಆ್ಯಂಡ್ ಆಸ್ ಲಾಂಗ್ ಆಸ್ ಜನರಿಗೆ ಕೇಳ್ತಾ ಇದೆಯೋ, ಪ್ಲಸ್ ಇಟ್ಸ್ ಸ್ಟ್ರೈಕಿಂಗ್ ಅ ಕಾರ್ಡ್ ವಿತ್ ದೆಮ್. ಅವ್ರಿಗೆ ನಾನು ಏನು ಹೇಳ್ತಾ ಇದ್ದೀನೋ ಅದು ಕರೆಕ್ಟಾಗಿ ಅರ್ಥ ಆಗ್ತಾ ಇದೆ. ಐ ಥಿಂಕ್ ದಟ್ಸ್ ಹಾಫ್ ದ ಜಾಬ್ ಅಚೀವ್. ಸೊ ಇನ್ನು ನಿಮ್ಮ ಶೋ ಏನಿದೆ ಸೂಪರ್ ಹೀರೋ ಶೋ, ಅದರಲ್ಲಿ ಟ್ರಾಫಿಕ್ ಬಗ್ಗೆ ನೀವು ಹೇಳೋದನ್ನ ಬಿಟ್ಟು ಬೇರೆ ಏನೇನು ಮಾಡ್ತೀರಾ? ಅದು ಬಿಟ್ಟರೆ ಐ ಆಮ್ ಆ್ಯಕ್ಚುಲಿ an open book on the show. You can call me up for absolutely anything. ನೀವು ಎಲ್ಲಾದರೂ ಸ್ಟಕ್ ಆಗಿದ್ರೆ, we'll make sure that we'll send you a car. We'll make sure you're chauffeur driven, and we'll make sure that you're given all the luxuries in life. Adre it is a very topical show, very very current, very trendy. Bollywood trends ಇಂದ ಹಿಡ್ಕೊಂಡು ನಮ್ಮ ಸಿಟಿಯಲ್ಲಿ ಏನು ನಡೀತಾ ಇದೆಯೋ, ಬನ್ನೇರ್ಘಟ್ಟ ಝೂ ಇಂದ ಹಿಡ್ಕೊಂಡು ಹೆಬ್ಬಾಳಲ್ಲಿ ನಡೆಯೋ ಎಲ್ಲ ಇನ್ಸಿಡೆಂಟ್ಸ್ ಅನ್ನು ವಿ ಮೇಕ್ ಶೋರ್ ವಿ ಕವರ್ ಇಟ್ ಆನ್ ದ ಶೋ. ಅದು ಬಿಟ್ಟರೆ ಇಟ್ಸ್ ಅ ವೆರಿ ಇಂಟ್ರಾಕ್ಟಿವ್ ಶೋ. ಜನರು ಸಾಯಂಕಾಲ ಆಫೀಸಿಂದ ಬರ್ತಾ ಇರುವಾಗ, ಕೇಳ್ತಾ ಇರುವಾಗ, we don't want it to be too informative with a lot of information overloaded. So it is a very easy going show. ಎಷ್ಟೊಂದು ಪ್ರ್ಯಾಂಕ್ಸ್ ಮಾಡ್ತೀವಿ, ಕಾಲ್ ಮಾಡಿ ಎಷ್ಟೊಂದು ಕಾಂಟೆಸ್ಟ್ ನಡೆಸ್ಕೊಡ್ತೀವಿ. ಹಾಗೆ ವಿ ಆರ್ ಆಲ್ವೇಸ್ ಓಪನ್. ನೀವು ಫೋನ್ ಮಾಡಿ ವೆನೆವರ್ ಯು ವಾಂಟ್ ಟು ಸ್ಪೀಕ್ ಅಬೌಟ್ ಎನಿಥಿಂಗ್, ವಿ ಆರ್ ಮೋಸ್ಟ್ ಓಪನ್ ಟು ಟಾಕ್ ಅಬೌಟ್ ಇಟ್ and to explore about it. So we'll not just rescue you from traffic, adre we'll make sure that you have a lovely drive when you are driving in Bangalore city, athwa cell phone alli kelta idre athwa maneyalli kelta idre he kelta idre kuda. So ಈಗ ನಾರ್ಮಲ್ ಆಗಿ ಜನರು ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ತುಂಬಾ ಮಾತನಾಡ್ತಾ ಇರ್ತಾರೆ ಅರ್ಜಿಗಳು. ಅದನ್ನ ಮಾತನಾಡೋದಕ್ಕೂ ಮೊದಲು ಒಂದು ಹಾರ್ಟ್ ಪ್ಲೇ ಮಾಡ್ಬಿಡಪ್ಪ ಸಾಕು, ಆಮೇಲೆ ನಿನ್ ಮಾತನ್ನ ಕೇಳ್ತೀನಿ ಅನ್ನೋರು ಕೂಡ ತುಂಬಾ ಜನ ಇದ್ದಾರೆ. ಸೊ ಅಂಥವ್ರನ್ನ ನೀವು ಈಸಿಯಾಗಿ ಕ್ಯಾಚ್ ಮಾಡಕ್ ಆಗೋದಿಲ್ಲ. ಸೊ ಅಂಥ ಮಿಕ್ಸ್ ಮಸಾಲಾನ ಏನ್ ಸೇರಿಸಿ ನೀವು ಮಾತನಾಡ್ತೀರಾ? ರೈಟ್. ಸೊ ಹಾಗೆ ಮುಂಚೆ ಇತ್ತು ರೇಡಿಯೋಲಿ, ಆದರೆ ಇವಾಗಿನ ಟೆಕ್ನಾಲಜಿ ಹೇಗಾಗಿದೆ ಅಂದರೆ, ನಿಮಗೆ ಹಾಡು ಅಷ್ಟೊಂದು ಕೇಳಬೇಕಂತ ಇದ್ರೆ ನೀವು ಸೆಲ್ ಫೋನಲ್ಲಿ ಹೋಗಿ ಕೇಳ್ಬೋದು ನಿಮಗೆ ಬೇಕಾಗಿರೋ ಹಾಡು. ಸೊ ದ ರೀಸನ್ ವೈ ದೇ ಲಿಸನ್ ಟು ಅಸ್ ಈಸ್ ಬಿಕಾಸ್ ಆಫ್ ಅಸ್. ನಾವು ಏನು ಹೇಳ್ತಾ ಇದ್ದೀವೋ ಆ್ಯಂಡ್ ದ ವೇ ದೇ ಸೇ ಇಟ್, ಆ್ಯಂಡ್ ದರ್ ಇಸ್ ಅ ಪರ್ಸ್ಪೆಕ್ಟಿವ್. ದ ವೇ ವಿ ಸಿ ಥಿಂಗ್ಸ್ ಆ್ಯಂಡ್ ದ ವೇ ವಿ ಸೇ ಇಟ್ ಔಟ್ could actually match your opinion, or athwa ನೀವು agree ಮಾಡಲ್ಲ, or you disagree. One way or the two, it is great. So ಹಾಡ್ ಕೇಳೋದು, we actually don't play any more songs based on request. It was very 90s radio. ಇವಾಗಿನ ಜನರು just want to be heard with their opinions. ಅವ್ರ ಒಪಿನಿಯನ್ ಏನಿದೆ, ಅವ್ರಿಗೇನು ಹೇಳಬೇಕಂತ ಇದೆಯೋ, that needs to be heard all across Bangalore. So most of the time it is on the subject that we are talking about, and just having fun and making it contagious, because laughter is the most contagious thing. So we could talk about something as silly as shampooing. ಹೇಗೆ ಶಾಂಪೂ ಮಾಡ್ತೀವಿ ತಲೆನ ಅಂತ. ಅದು ಆ್ಯಕ್ಚುಲಿ ವಿ ಗಾಟ್ ಫೋನ್ ಕಾಲ್ಸ್ ಫಾರ್ 3 hours ಕಂಟಿನ್ಯೂಸ್ಲಿ ಬಿಕಾಸ್ ಆಫ್ ಡಿಫ್ರೆಂಟ್ ಸ್ಟೈಲ್ಸ್. ಹೇಗೆ ಜನರು ಶಾಂಪೂ ಇಸ್ ಒನ್ ಎಕ್ಸಾಂಪಲ್. ಅದು ಬಿಟ್ಟರೆ ನನ್ನ ಪ್ರೊಡ್ಯೂಸರ್ ರೂಪಾಲಿ ಅಲ್ಲೇ ನಿಂತ್ಕೊಂಡಿದ್ದಾಳೆ. ವಿ ಕಾನ್ಸ್ಟೆಂಟ್ಲಿ ಕೀಪ್ ಕಮಿಂಗ್ ಅಪ್ ವಿತ್ ಡಿಫ್ರೆಂಟ್ ಇನ್ನೋವೇಟಿವ್ ಟಾಕ್ಸ್. ಲೈಕ್ ಫಾರ್ ಎಕ್ಸಾಂಪಲ್, ಜಸ್ಟ್ ನನ್ನ ವೈಫ್ ಯೂಶಲಿ ಕಾರ್ ಡ್ರೈವ್ ಮಾಡ್ತಾ ಇರುವಾಗ ನಾನು ಪ್ಯಾಸೆಂಜರ್ ಸೀಟಲ್ಲಿ ಕೂತ್ಕೊಂಡ್ರೆ ನನ್ನ ಆಕ್ಚುಲಿ ಚೂರ್ ಭಯ ಆಗುತ್ತೆ. ಆದರೆ ಇದ್ರನ್ನ ಮೆನ್ಷನ್ ಮಾಡಿದ್ದಕ್ಕೆ ಆರ್ ಫೋನ್ ಲೈನ್ಸ್ ವೆಂಟ್ ಅಬ್ಸಲ್ಯೂಟ್ಲಿ ಮ್ಯಾಡ್, ಬಿಕಾಸ್ ಎಷ್ಟೊಂದು ಜನರು ಆಕ್ಚುಲಿ ಗೋ ಥ್ರೂ ದಿಸ್, ಆ್ಯಂಡ್ ಅ ಲಾಟ್ ಆಫ್ ವಿಮೆನ್ ಹೂ ವರ್ ಲಿಸ್ನಿಂಗ್ ಇನ್ ಸೆಡ್ ದಟ್
ಅಬ್ಸಲ್ಯೂಟ್ಲಿ, ಐ ಆಮ್ ನಾಟ್ ಸೇಯಿಂಗ್ ನೋ. ಆದ್ರೆ ನನ್ಗೊಂಚೂರು ಭಯ ಆಗುತ್ತೆ ಪ್ಯಾಸೆಂಜರ್ ಸೀಟಲ್ಲಿ ಕೂತ್ಕೊಂಡಿರುವಾಗ. ಭಯ ಏನಕ್ಕಾಗುತ್ತೆ ಅದನ್ನು ಹೇಳ್ಬಿಡಿ. ಏನಕ್ಕಾಗತ್ತಂದ್ರೆ ನಾನು ಕಂಟ್ರೋಲ್ ಅಲ್ಲಿಲ್ಲ, ಅದಕ್ಕೆ ನನ್ಗೆ ಭಯ ಆಗುತ್ತೆ. ಓಕೆ, ಈಗ ನಾರ್ಮಲ್ ಆಗಿ ನಾವು ಲಿಸ್ನರ್ಸ್ ಜೊತೆ ಇಂಟರಾಕ್ಟ್ ಮಾಡ್ತೀವಿ, ಅವ್ರು ಕಾಲ್ಸ್ ಮಾಡ್ತಾ ಇರ್ತಾರೆ. ನಾವ್ ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ಬಗ್ಗೆ ಮಾತನಾಡೋಕೆ ಶುರು ಮಾಡಿದೀವಿ ಅಂತಂದ್ರೆ ನಮ್ಗೆ ಗೊತ್ತಿಲ್ಲದೆ ಇರೋ ಎಷ್ಟೋ ವಿಷಯಗಳನ್ನ ಲಿಸ್ನರ್ಸ್ ನಮ್ಗೆ ತಿಳಿಸ್ಕೊಡ್ತಾರೆ. ಸೊ ಅಂತ ಎಕ್ಸ್ಪೀರಿಯನ್ಸ್ ಯಾವ್ದಾದ್ರು ಆಗಿದ್ಯಾ ನಿಮಗೆ? ಯಾವತ್ತೂ ಆಗ್ತಾನೆ ಇರುತ್ತೆ. ಅಂಡ್ ದಟ್ಸ್ ವಾಟ್ ಇಟ್ ಇಸ್ ಅಬೌಟ್. ಬೈ ದಿ ಎಂಡ್ ಆಫ್ ದ ಡೇ ಅವ್ರು ಎಷ್ಟು ಜನತೆ ಕೇಳ್ತಾ ಇದೆಯೋ ಅಂಡ್ ವಾಟ್ ಇನ್ಪುಟ್ ದಟ್ ದೇ ಹ್ಯಾವ್, it is most welcome and always acceptable. ನಾವು ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಮಾತಾಡ್ತಾ ಇದ್ರೆ a third person can have another point of view. Yes. And that is most welcome, and that could actually lead you on to another direction or another path, which makes it even more interesting. And adakke what I always like to say is the show is incomplete without the listeners, without people on the other end who are listening to the broadcast and the transmission. ಇದೆಲ್ಲದಕ್ಕೂ ಮೊದಲು ಎಷ್ಟೊಂದು ಜನ ಕಾಯ್ತಾ ಇರ್ತಾರೆ, ಶ್ರೀರಾಮ್ RJing ಹೇಗೆ ಬಂದ್ರು? ನಾನು ಆ್ಯಕ್ಚುಲಿ ಆಲ್ ಇಂಡಿಯಾ ರೇಡಿಯೋಯಿಂದ ಶುರು ಮಾಡಿದ್ದು. ನಾನು ಕಾಲೇಜ್ ಮುಗಿಸಿ ಕಾಲೇಜಲ್ಲೇ ಓದ್ತಾ ಇರುವಾಗ ನಾನು ಓದ್ತಾ ಇದ್ದೆ ನಿಮ್ಮ ಬಗ್ಗೆ. ಅವಾಗ ನಾನು ಆಲ್ ಇಂಡಿಯಾ ರೇಡಿಯೋಗೆ ನಾನು ಏನಕ್ಕೆ ಜಾಯ್ನ್ ಆದೆ ಅಂತ ಹೇಳಿದ್ರೆ ನನ್ನ ಬೈಕ್ಗೆ ಫ್ಯೂಯಲ್ ಬೇಕಿತ್ತು. ಸೊ ಹಾಗಾಗಿ ನಾನು ಕಾಲೇಜಲ್ಲಿರುವಾಗ ಆಲ್ ಇಂಡಿಯಾ ರೇಡಿಯೋ ಆಡಿಷನ್ಸ್ ನಡೆಸ್ತಾ ಇದ್ದಾರೆ, ಬೇಕಿದ್ರೆ ಹೋಗಿ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ರು. ಸೊ ನಾನು ಹೋಗಿ ಅಪ್ಲೈ ಮಾಡಿದೆ. ಒಂದು ರಿಟನ್ ಟೆಸ್ಟ್ ಇತ್ತು, ಒಂದು ಸಿಂಪಲ್ ವಾಯ್ಸ್ ಟೆಸ್ಟ್ ಇತ್ತು, ಆ್ಯಂಡ್ ಶೋ ಕೊಟ್ಟರು. ಆ್ಯಂಡ್ ಇಟ್ ವಾಸ್ ಅ ಲಾಟ್ ಆಫ್ ಫನ್ ಆ್ಯಂಡ್ ಇಟ್ ಈಸ್ ವೆರಿ ವೆರಿ ನೈಸ್. ಯಾಕೆಂದರೆ ಆಲ್ ಇಂಡಿಯಾ ರೇಡಿಯೋ ಗವರ್ಮೆಂಟ್ ಚಾನೆಲ್ ಇರೋದ್ರಿಂದ ದೇ ಡೂ ಅ ಟೆಸ್ಟ್ ಆ್ಯಂಡ್ ದೇ ಡೂ ಅ ಕಂಪ್ಲೀಟ್ ಸರ್ಟಿಫಿಕೇಶನ್ ಕೋರ್ಸ್ ಥರ. ಆ್ಯಂಡ್ ಯು ಕ್ಯಾನ್ ಡೂ ಇಟ್ ಪಾರ್ಟ್ ಟೈಮ್. ಸಾಯಂಕಾಲ ಕಾಲೇಜ್ ಮುಗಿಸ್ಕೊಂಡು ಅಲ್ಲಿ ಹೋಗಿ ಶೋ ಮುಗಿಸಿ ನೆಕ್ಸ್ಟ್ ಡೇ ಬಂದು ಯಾರೆಲ್ಲ ಕೇಳಿದ್ರು ಅಂತೆಲ್ಲ ಹೇಳಿ ಅದ್ರ ಬಗ್ಗೆ ಮಾತಾಡೋದು ತುಂಬ ಮಜಾ ಇತ್ತು. ಆದರೆ ಅದಾದಮೇಲೆ ಕಾಲೇಜ್ ಮುಗಿದ ತಕ್ಷಣ ಒಂದು ಪ್ರೈವೇಟ್ ರೇಡಿಯೋ ಸ್ಟೇಷನ್, ರೇಡಿಯೋ ಇಂಡಿಗೋ ಅಂತ, ದೇ ಆಫರ್ಡ್ ಮಿ ಅ ಜಾಬ್. ಆ್ಯಂಡ್ ಅಲ್ಲಿ 5 ವರ್ಷ ಕೆಲಸ ಮಾಡಿ ಇವಾಗ ದಿಸ್ ಇಸ್ ಮೈ ಥರ್ಡ್ ಸ್ಟಿಂಟ್ ವಿತ್ ಫೀವರ್ 104 FM. ಸೆಟಲ್ ಆಗ್ಬಿಟ್ಟಿದ್ದೀರಾ ನೀವು? ಹೌದು, ಇವಾಗ 2 ವರ್ಷ ಆಯ್ತು. ಹೌದು. ಸೊ ಹೆಂಗ್ ಅನ್ಸುತ್ತೆ ಈ ಎಕ್ಸ್ಪೀರಿಯನ್ಸ್? ಅಷ್ಟು ವರ್ಷದಿಂದ ನೀವು RJing ನಲ್ಲಿ ಇದ್ದೀರಾ. ಸೊ ನಾನು ಈಗಾಗ್ಲೇ ಹೇಳ್ದೆ, ಡೇ ಬೈ ಡೇ ಏನಾದ್ರೂ ಒಂದ್ ರೀತಿ ಚೇಂಜ್ ಕೇಳ್ತಾನೆ ಇರ್ತಾರೆ ಜನಗಳು. ನೀವು ಕೂಡ ಚೇಂಜ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿರಲ್ವಾ? ಕರೆಕ್ಟ್. ಸೊ ಹೆಂಗ್ ಅನ್ಸುತ್ತೆ ಪ್ರಾರಂಭದಿಂದ ನೀವು ಶುರು ಮಾಡಿದ್ರಿ RJing, ಆ ಒಂದು RJingಗೂ ಈಗ ನೀವು ಮಾಡ್ತಾ ಇರೋ RJingಗೂ ಏನ್ ಡಿಫ್ರೆನ್ಸ್ ಅನ್ಸುತ್ತೆ? It's been a beautiful journey, and ನಾವು ಹೇಗೆ ಚೇಂಜ್ ಆಗ್ತಾ ಇದೀವಿ ಅಂದ್ರೆ ಮುಂಚೆ 9 ವರ್ಷ ಅದೇ. ಸೊ ಫೇಸ್ಬುಕ್ ಎಲ್ಲ ಮುಂಚೆ ಎಲ್ಲ ಇರ್ತಾನೆ ಇರ್ಲಿಲ್ಲ. ಇವಾಗ ಯೂಸ್ ಮಾಡಕ್ ಶುರು ಮಾಡಿರೋದು. ಎಷ್ಟೊಂದು ಜನರು ಇನ್ನೂ ಯೂಸ್ ಮಾಡಿಲ್ಲ, ಎಷ್ಟೊಂದು ಜನರು ಆರ್ ಸ್ಟಿಲ್ ನಾಟ್ ಆನ್ ಫೇಸ್ಬುಕ್ ಎಲ್ಲ. ಆದ್ರೆ ಅಲಾಂಗ್ ವಿತ್ ದೀಸ್ ಟೆಕ್ನಾಲಜಿ, ಹೌ ರೇಡಿಯೋ ಹ್ಯಾಸ್ merged and how it's become a perfect amalgamation has been a beautiful journey. And as a host, I'm sure even you agree, we are constantly looking at improving hege chennag ಮಾಡಬಹುದು, at the same time hege innovatively ಮಾಡಬಹುದು is what the journey is all about. And it's not about being perfect. Mistakes elloru ಮಾಡ್ತಾರೆ. ನಾನಂತೂ my show is filled with mistakes. ಆದರೆ having fun and mistakes ಮಾಡ್ತಾನೆ, enjoying it and showing your human side. ಮಿಸ್ಟೇಕ್ಸ್ ಮಾಡೋದು ತುಂಬಾ ದೊಡ್ಡ ವಿಷಯ. ಅದನ್ನ ಕವರ್ ಅಪ್ ಮಾಡೋದಿರಲ್ಲ. ಕವರ್ ಅಪ್ ಮಾಡೋದಕ್ಕಿಂತ ಓಪನ್ ಆಗಿ ಮಿಸ್ಟೇಕ್ ಮಾಡಿದೆ ಅಂತ ಹೇಳಿದ್ರೆ ಏನಾಗುತ್ತೆ? ಅದನ್ನು ಕೂಡ ಎಕ್ಸೆಪ್ಟ್ ಮಾಡ್ತಾರೆ ನಮ್ಮ ಕರ್ನಾಟಕದ ಜನತೆ. ಅಷ್ಟೊಂದು ವಿಶಾಲ ಹೃದಯಗಳು. ಓಕೆ, ನಾವು ಮಾತನಾಡ್ತಾ ಇದೀವಿ, ನೋಡ್ತಾ ಇದ್ದೀರಾ ಶ್ರೀರಾಮ್ ಅವರ ಜೊತೆ RJing ಹೆಂಗ್ ಬಂದ್ರು, ಹೆಂಗ್ ಎಂಜಾಯ್ ಮಾಡ್ತಾ ಇದಾರೆ ಅಂತ ಹೇಳಿ ಕೂಡ ಹೇಳಿದ್ರು. ಅವರ ಒಂದು ಪರ್ಸನಲ್ ಲೈಫ್ ಬಗ್ಗೆ ಸ್ವಲ್ಪ ಮಾತನಾಡೋದಿದೆ. ಏನ್ ಪರ್ಸನಲ್ ಲೈಫ್ ಬಗ್ಗೆ ಮಾತನಾಡ್ತಾ ಇದ್ದೀರಾ? ಖಂಡಿತವಾಗ್ಲು ತಿಳಿಸ್ಕೊಡ್ತೀನಿ. ಜೊತೆಗೆ ಅವರ ಒಬ್ಬ ಸೂಪರ್ ಫ್ಯಾನ್ ರೀ, ಕಾಯ್ತಾ ಇದಾರೆ ಅವ್ರ ಜೊತೆ ಮಾತನಾಡೋದಕ್ಕೆ. ಅವ್ರು ಯಾರು ಅಂತ ಹೇಳಿ ನಾನು ನಿಮಗೆ ಅವರಿಗೆ ಫೋನ್ ಮಾಡೋ ಮುಖಾಂತರ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಮಾತಿನ ಮಾಂತ್ರಿಕರು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್.